ಮ್ಯಾಥ್ಸಿಂದ ಒಂದಷ್ಟು ಸಿಂಪಲ್ ಆ್ಯಂಡ್ ವೆರಿ ಬೇಸ್ ತುಂಬ ಇಷ್ಟ. ಆರ್ಗನೈಸ್ ಇದೆ ಆ್ಯಂಡ್ ಎಷ್ಟು ಸಣ್ಣ ಆಗಿಬಿಟ್ಟಿದೆ. ಅದ್ರ ಹಬ್ಬಗಳಿಗೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಎತ್ನಿಕ್ ವೇರ್ ಥರ ಇದೆ. ಕ್ಯೂಟ್ ಹೇರ್ ಕನ್ವಿನಿಯೆಂಟ್ ಇರುತ್ತೆ. ಅದನ್ನು ಅಷ್ಟು ತುಂಬ 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 ಇಷ್ಟ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನನ್ನ ಪುಟ್ಟಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಪುಟ್ಟಲೋಕ ನೀನೇ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನನ್ನ ಡ್ರೆಸ್ಸಿಂಗ್ ಟೇಬಲ್ನ ನಾನು ಹೆಂಗೆ ಆರ್ಗನೈಸ್ ಮಾಡ್ಕೊಳ್ತೀನಿ ಏನು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಒಂದು ಐಡಿಯಾ ಬರಬಹುದು ಹೆಂಗೆ ಆರ್ಗನೈಸ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು. ಸದ್ಯಕ್ಕೆ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಮನೆಗೆ ಬಂದಾಗಿಂದ ಕೆಲಸ ಅದನ್ನು ಸೆಟ್ ಮಾಡ್ಕೊ, ಇದನ್ನು ಸೆಟ್ ಮಾಡ್ಕೊ, ಅದನ್ನು ಆರ್ಗನೈಸ್ ಮಾಡ್ಕೊ, ಇದನ್ನು ಆರ್ಗನೈಸ್ ಮಾಡ್ಕೊ, ಆ್ಯಂಡ್ ಅದು ತಗೊಂಬ ಇದಿಲ್ಲಿಡು ಅದೇ ಆಗೋಯ್ತು. ಆ್ಯಂಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ನನ್ನ ಡ್ರೆಸ್ಸಿಂಗ್ ಟೇಬಲ್ಗೆ ಮಾತ್ರ ನಾನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಡಂಪ್ ಮಾಡಿ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಇವತ್ತು ಆರ್ಗನೈಸ್ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಇವತ್ತು ಡಿಸೈಡ್ ಆಗಿಬಿಟ್ಟಿದ್ದೀನಿ. ನೋಡಿದ್ರೆ ಜಾಸ್ತಿ ಮೇಕಪ್ ಮಾಡ್ಕೊಳ್ತಾ ಇರಲಿಲ್ಲ, ಯಾವ ಫಂಕ್ಷನ್ಸ್ಗೂ ಅಟೆಂಡ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಒಂದು 2-3 ಫಂಕ್ಷನ್ಸ್ ಬಂದರೂ ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ನನಗೆ ಸರಿ ಬಿಡು ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಸುಮ್ಮನಾದೆ. ಆ್ಯಂಡ್ ಇವತ್ತು ಇಲ್ಲ ಮಾಡ್ಕೊಬೇಕು ಅಂದ್ಬಿಟ್ಟು ಡಿಸೈಡ್ ಆಗಿಬಿಟ್ಟು ಇವತ್ತು ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸದ್ಯಕ್ಕೆ ಈ ಥರ ಎಲ್ಲ ಫುಲ್ ಡಂಪ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೋಬೇಕು. ಆ್ಯಂಡ್ ಫಸ್ಟಾಗಿ ಇವಾಗ ತಾನೇ ಸ್ನಾನ ಆಗಿದೆ. ಮಕ್ಕಕ್ಕೆ ಒಂದು ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೊಂಬಿಡೋಣ. ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೋಬೇಕು. ಆ್ಯಂಡ್ ನೋಡಿಸ್ತೀನಿ ಎಲ್ಲ ಯಾವ ಥರ ಇಟ್ಕೊಬೋದು ನಿಂಗೆ. ಆ್ಯಂಡ್ ನೋಡಿ ಎಲ್ಲ ಕೆಳಗಡೆ ಎಲ್ಲ ಡಂಪ್ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲೇ ಇರಲಿಲ್ಲ, ಒಳಗಡೆ ಇತ್ತು. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಕ್ಕಿದ್ದೀನಿ. ಆ್ಯಂಡ್ ಈ ಥರದೊಂದು ಆರ್ಗನೈಸರ್ಸ್ನ ತರಿಸಿದ್ದೀನಿ. ಆ್ಯಂಡ್ ಹಳೇದೊಂದು ಸ್ವಲ್ಪ ಇತ್ತು, ಇನ್ನೊಂದು ಸ್ವಲ್ಪ ಬೇಕಿತ್ತು, ತರಿಸಿದ್ದೀನಿ. ನೋಡಿಸ್ತೀನಿ ಹೆಂಗಿದೆ ಏನು ಅಂತ. ಆ್ಯಂಡ್ ಸದ್ಯಕ್ಕೆ ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೊಂಡು ರೆಡಿ ಆಗಿಬಿಡೋಣ. ಸಿರಮನ್ನು ಅಪ್ಲೈ ಮಾಡಬೇಕು. ಇಲ್ಲೆಲ್ಲ ಇಟ್ಕೊಂಡಿದ್ದೆ ಆರ್ಗನೈಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕೆಳಗಡೆಗೆ ಹಾಕ್ಬಿಟ್ಟು ಇವಾಗ ಹುಡ್ಕಾಡಬೇಕು. ಇಷ್ಟು ದಿನ ನಾನು ಜಾಸ್ತಿ ಪ್ರಾಡಕ್ಟ್ಸ್ನ ರೆಫರ್ ಮಾಡ್ತಿರಲಿಲ್ಲ. ಬಿಕಾಸ್ ನಾನು ಯಾವುದೋ ಪ್ರಾಡಕ್ಟ್ಸ್ನ ರೆಫರ್ ಮಾಡೋದು, ಅದು ಯಾರಾದರೂ ತೊಗೊಳ್ಳೋದು, ಚೆನ್ನಾಗಿಲ್ಲದೆ ಇರೋದು, ಆ ಥರ ಎಲ್ಲ ಆಗೋದು ಬೇಡ ಅಂದ್ಬಿಟ್ಟು ನಾನು ರೆಫರ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಇವಾಗ ಆಯಿತು, ನನ್ನ ಸ್ಕಿನ್ಗೆ ನನಗಿರೋ ಅಂತಹ ಇಶ್ಯೂಸ್ಗೆ ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ನನಗೆ ಯಾವ್ದು ತುಂಬ ಇಷ್ಟ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಈಗ ನನ್ನ ಸ್ಕಿನ್ಗೆ ಈ ಪ್ರಾಡಕ್ಟ್ ಸೆಟ್ ಆಗಿದೆ ಅಂತಂದರೆ ನಿಮಗೂ ಅದೇ ಸೆಟ್ ಆಗುತ್ತೆ ಅಂತ ಇಲ್ಲ. ಫಸ್ಟು ನಿಮ್ಮ ಸ್ಕಿನ್ ಟೈಪನ್ನ ನೀವು ತಿಳ್ಕೊಬೇಕಾಗತ್ತೆ. ಆ್ಯಂಡ್ ನಿಮ್ಗೆ ಏನು ಇಶ್ಯೂ ಇದೆ ಅಂತ ತಿಳ್ಕೊಬೇಕಾಗತ್ತೆ. ಆ್ಯಂಡ್ ಡ್ರೈ ಸ್ಕಿನ್ನಾ ಅಥವಾ ನಾರ್ಮಲಾ, ಸೆನ್ಸಿಟಿವಾ, ಕಾಂಬಿನೇಷನ್ಸಾ, ಆ್ಯಂಡ್ ನಿಮಗೆ ತುಂಬ ಪಿಂಪಲ್ಸ್ ಬರುತ್ತಾ, ಡಾರ್ಕ್ ಸ್ಪಾಟ್ಸು, ಆ್ಯಂಡ್ ನಿಮ್ಮ ಸ್ಕಿನ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಗೊಂದು ಸ್ವಲ್ಪ ಐಡಿಯಾ ಇದ್ದು ನೀವು ತೊಗೋಬೇಕಾಗತ್ತೆ ಪ್ರಾಡಕ್ಟ್ಸು. ಆ್ಯಂಡ್ ಕಮಿಂಗ್ ವ್ಲಾಗ್ಸಲ್ಲಿ ನಾನು ಆದರೆ ಶೇರ್ ಮಾಡ್ತೀನಿ ಯಾವ್ಯಾವ ಥರ ಸ್ಕಿನ್ ಟೈಪ್ಸ್ಗೆ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಏನು ಅಂತ. ಆ್ಯಂಡ್ ಇವಾಗ ಸ್ವಲ್ಪ ನಂದೊಂಥರ ಸೆನ್ಸಿಟಿವ್ ಸ್ಕಿನ್ ಅಂತಲೇ ಹೇಳ್ಬೋದು. ನಾಟ್ ಸೆನ್ಸಿಟಿವ್ ವಿತ್ ಕಾಂಬಿನೇಷನ್ ಸ್ಕಿನ್. ನಂದು ತುಂಬ ಡ್ರೈ ಆಗಲ್ಲ ಆ್ಯಂಡ್ ತುಂಬ ಆಯ್ಲಿ ಇರಲ್ಲ ನನಗೆ. ಆ್ಯಂಡ್ ನಾನು ಸ್ವಲ್ಪ ತುಂಬ ಬೇಗ ರಿಯಾಕ್ಟ್ ಮಾಡುತ್ತೆ ನನ್ನ ಸ್ಕಿನ್ನು. ಹಂಗಾಗಿ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ನಾನಂತೂ ಸಾಕಷ್ಟು ಪ್ರಾಡಕ್ಟ್ಸ್ನ ನವೇಡೇಸ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಯಾವ್ದು ತುಂಬ ಸೆಟ್ ಆಗಿದೆ, ಯಾವುದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅಂಥ ಪ್ರಾಡಕ್ಟ್ಸನ್ನು ಮಾತ್ರ ನಾನು ನಿಮಗೆ ರೆಫರ್ ಮಾಡ್ತೀನಿ. ಸಿರಮನ್ನು ಅಪ್ಲೈ ಮಾಡ್ತಿದ್ದೀನಿ. ಫಸ್ಟು ಟೋನರ್ ಯೂಸ್ ಮಾಡಬೇಕು. ನಂಗೆ ಟೋನರ್ ದಿನಾಗಲೂ ಬೆಳ್ಸೋಕ್ಕೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಇವತ್ತು ಸದ್ಯಕ್ಕೆ ಫಸ್ಟು ಸಿರಮನ್ನು ಯೂಸ್ ಮಾಡ್ತಿದ್ದೀನಿ. ಓಕೆನಾ. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಸಿರಮ್ ಅಂತಲೇ ಹೇಳ್ಬೋದು. ಓಕೆನಾ. ಲಾರಿಯಲ್ದು. ಆ್ಯಂಡ್ ಈ ಸಿರಮ್ ಅಂದರೆ ನನಗೆ ತುಂಬ ಇಷ್ಟ ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಆ್ಯಂಡ್ ಆಲ್ಮೋಸ್ಟ್ ನೋಡಿ ನನಗೆ ಎಷ್ಟೊಂದು ಡಾರ್ಕ್ ಸ್ಪಾಟ್ಸ್ ಬರುತ್ತೆ. ಆ್ಯಂಡ್ ಪಿಂಪಲ್ಸ್ ಇದ್ದಾಗ ಬಳಸಲ್ಲ. ಇದು ಪಿಂಪಲ್ಸ್ ಇಲ್ಲದೆ ಇದ್ದಾಗ ಡಾರ್ಕ್ ಸ್ಪಾಟ್ಸ್ ಕ್ಲಿಯರ್ ಆಗಬೇಕು ಅನ್ನೋ ಟೈಮಲ್ಲಿ ಮಾತ್ರ ಬಳಸ್ತೀನಿ. ಪಿಂಪಲ್ಸ್ ಇದ್ದಾಗ ನಾನು ಬೇರೆ ಸಿರಮನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಲಾರಿಯಲ್ದು ನೋಡ್ಕೊಂಬಿಡಿ. ಓಕೆನಾ. ಆ್ಯಂಡ್ ಇದರಲ್ಲಿ ಏನಿದೆ, ಡಾರ್ಕ್ ಸ್ಪಾಟ್ಸ್ ಬ್ರೈಟ್ನಿಂಗ್ ಸೆರಮ್ ಅಂತ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದು 2ನೇ ಡಬ್ಬನೋ ಏನೋ ಇನ್ನೊಂದು ಖಾಲಿದೆಲ್ಲೋ ಹಾಕಿದ್ದೀನಿ ಕ್ಲೀನ್ ಮಾಡೋವಾಗ.
ಆ್ಯಂಡ್ ತುಂಬ 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 ಇಷ್ಟ ಆಯಿತು. ಈ ಸ್ಮೆಲ್ ಅಂತ ಇಷ್ಟ ಆಗಲಿಲ್ಲ, ಬಟ್ ಸಿರಮ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಲಿಂಕ್ ಹಾಕಿರ್ತೀನಿ. ನಿಮ್ಗೇನಾದರೂ ನಿಮ್ಗೆ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅನ್ನೋಗಿದ್ರೆ ಯು ಕ್ಯಾನ್ ಬೈ. ಓಕೆನಾ. ಇದ್ರದ್ದು ಪ್ರೈಸ್ ಬಂದು ಎಕ್ಸಾಕ್ಟ್ ಪ್ರೈಸ್ ಇಲ್ಲ, ಚೆಕ್ ಮಾಡ್ತೀನಿ, ನಾನು ಇಲ್ಲಿ ಹಾಕ್ತೀನಿ. ಓಕೆನಾ. ನಾನು ಮಿಂತ್ರಾಯಿಂದ ಆರ್ಡರ್ ಮಾಡ್ಕೊಂಡಿದ್ದು, ನಾನು ಹಾಕ್ತೀನಿ, ಲಿಂಕ್ ಹಾಕ್ತೀನಿ. ಆ್ಯಂಡ್ ಪಕ್ಕದಲ್ಲಿ ಫೋಟೋ ಕೂಡ ಹಾಕ್ತೀನಿ, ಪ್ರೈಸ್ ಎಷ್ಟು ಏನು ಅಂದ್ಬಿಟ್ಟು. ಆ್ಯಂಡ್ ಸಿರಮನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ಆ್ಯಂಡ್ ಮಸಾಜ್ ಮಾಡಬಾರ್ದು ಸ್ಕಿನ್ನು. ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಕಂಪ್ಲೀಟಾಗೆ ನಾನು ಒಂದೇ ಮಾಯ್ಶ್ಚರೈಸರ್ ಯೂಸ್ ಮಾಡಲ್ಲ, ಒಂದು 2-3 ಇದೆ. ಆ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಮಿಲ್ಕಿ ಬೇಸ್ ಇರೋವಂಥ ಮಾಯ್ಶ್ಚರೈಸರ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಜಾಸ್ತಿನೂ ಬೆಳೆಸಲ್ಲ, ಅಷ್ಟೆಲ್ಲ ಹಾಕ್ಕೊಂಬಿಡ್ತಾ ಇದ್ದೆ. ಇವಾಗ ಕಮ್ಮಿ ಬೆಳೆಸ್ತೀನಿ. ಆ್ಯಂಡ್ ಚೇಂಜ್ ಆಗ್ತಾ ಇರುತ್ತೆ ಡೇ ಬೈ ಡೇ. ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ನಾವು ಯೂಸ್ ಮಾಡೋವಂಥ ರೀತಿ ಆಗಿರಬಹುದು, ಆ್ಯಂಡ್ ಎಲ್ಲ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಆ್ಯಂಡ್ ಇದು ಲಾರಿಯಲ್ದು ತುಂಬ ಇಷ್ಟ ಆಯಿತು. ಇದು ಲಾರಿಯಲ್ದೆ. ಆ್ಯಂಡ್ ಕೆಲವೊಂದು ಬಟ್ಟೆ ತರಿಸ್ಕೊಂಡಿದ್ದೆ, ಅದನ್ನು ಈಗ ವೀಡಿಯೋಸ್, ಇನ್ಸ್ಟಾಗ್ರಾಮ್ಗೆ ಶಾರ್ಟ್ ವೀಡಿಯೋಸ್ ಎಲ್ಲ ನಾನು ಶೂಟ್ ಮಾಡಬೇಕು. ಅದನ್ನು ಶೂಟ್ ಮಾಡಿಕೊಂಡು ಬಂದು ಮತ್ತೆ ಸಿಗುತ್ತೇನೆ ನಿಮಗೆ. ಬ್ಲಾ ಬ್ಲಾ ಬ್ಲಾ. ಮ್ಯಾಕ್ಸಿಂದ ಒಂದಷ್ಟು ಬಟ್ಟೆ ತರಿಸಿದ್ದೀನಿ. ಅದು ಒಂದು ವೀಡಿಯೋ ಶೂಟ್ ಮಾಡೋದಿದೆ, ಹೆಂಗಿದೆ ಏನೋ ಎಲ್ಲ ಟ್ರೈ ಮಾಡಬೇಕು. ಟ್ರೈ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಯಾವ ಥರ ತಂದಿದ್ದೀನಿ, ಯಾವ ಥರ ತರಿಸಿದ್ದೀನಿ ಏನು ಅಂತ. ಆ್ಯಂಡ್ ಒಂದಷ್ಟು ರೆಗ್ಯುಲರ್ ವೇರ್ ಕುರ್ತಾಸ್ ತರಿಸಿದ್ದೀನಿ. ಆ್ಯಂಡ್ ಎಲ್ಲ ನಾರ್ಮಲಾಗಿ ಡೈಲಿ ಯೂಸ್ ಮಾಡೋವಂಥ ಕುರ್ತಾಸನ್ನು ತರಿಸಿದ್ದೀನಿ. ಆ್ಯಂಡ್ ಹೋಗಿತ್ತು ಸ್ವಲ್ಪ ಡೀಸೆಂಟಾಗಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ಬೇಸಿಕ್ ಕುರ್ತಾಸ್ ತರಿಸಿದ್ದೀನಿ. ಆ್ಯಂಡ್ ಒಂದಷ್ಟು ತರಿಸಿದ್ದೀನಿ, ನೋಡಬೇಕು. ಈ ಸರಿ ಮ್ಯಾಕ್ಸಿಂದ ತರಿಸಿದ್ದೀನಿ. ಕ್ವಾಲಿಟಿ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ, ನಾನು ಜಾಸ್ತಿ ಮ್ಯಾಕ್ಸಲ್ಲಿ ತೆಗ್ದೇ ಇಲ್ಲ. ಆ್ಯಂಡ್ ನೋಡ್ಬೇಕು ಇವತ್ತು ಕ್ವಾಲಿಟಿ ಹೆಂಗಿರುತ್ತೆ ಏನು ಎಲ್ಲ ಟು ಚೆಕ್. ಆ್ಯಂಡ್ ಏನು ಅಂತಂದರೆ ಮ್ಯಾಕ್ಸಲ್ಲಿ ಒಂದು ಸ್ವಲ್ಪ ಕಮ್ಮಿ, ಲೈಕ್ ನಾರ್ಮಲ್ ರೆಗ್ಯುಲರ್ ರೇಂಜು ಮ್ಯಾಕ್ಸಲ್ಲಿ. ಹಾಗಾಗಿ ತರಿಸಿದ್ದೀನಿ, ನೋಡೋಣ ಹೆಂಗಿದೆ ಏನು ಅಂತ. ಇವಾಗ ಟ್ರೈ ಮಾಡ್ತೀನಿ. ಇದು ಅಷ್ಟೇ ನಾರ್ಮಲ್ ಸಿಂಪಲಾಗಿ ಚೆನ್ನಾಗಿದೆ. ಮೆಟೀರಿಯಲ್ ಕ್ವಾಲಿಟಿ ವಾಸ್ ಗುಡ್, ನಾಟ್ ಗ್ರೇಟ್, ನಾಟ್ ವೆರಿ ಲೋ, ಬಟ್ ನೈಸ್, ಚೆನ್ನಾಗಿದೆ. ಓಕೆ, ಸ್ವಲ್ಪ ಲೂಸ್ ಆಗಿದೆ ಆ್ಯಂಡ್ ಸೈಜ್ ವೇರಿ ಆಗ್ತಾ ಇರ್ತೀನಿ, ಇರಲಿ. ಇದೊಂದು ಶಾರ್ಟ್ ಕುರ್ತಾ ಆ್ಯಂಡ್ ಜೀನ್ಸ್ಗೆಲ್ಲ ಯೂಸ್ ಮಾಡೋಕ್ಕೆ. ಆ್ಯಂಡ್ ನನಗೆ ಈ ಥರ ತುಂಬ ಇಷ್ಟ, ಹಾಗಾಗಿ ಇದೊಂದಿದೆ. ಆ್ಯಂಡ್ ಪರ್ಫೆಕ್ಟ್ ಆಗಿದೆ, ಸಿಂಪಲಾಗಿ ಕಾಟನ್ ಮೆಟೀರಿಯಲ್ ಆ್ಯಂಡ್ ಪರ್ಫೆಕ್ಟಾಗಿ ಸೂಪರಾಗಿದೆ. ಆ್ಯಂಡ್ ಮತ್ತೆ ನೋಡಿಸ್ತೀನಿ ಇವಾಗೆಲ್ಲ. ಆ್ಯಂಡ್ ಇದೊಂದು ಕುರ್ತಾ ಒಂಥರ 3 ಪೀಸ್ ಸೆಟ್. ಇದು ದುಪ್ಪಟ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಈ ಥರದ್ರಲ್ಲಿ ಬೇರೆ ಇದರಲ್ಲಿ ಇತ್ತು, ಬಟ್ ಅದಕ್ಕಿಂತ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 3 ಪೀಸ್ ಸೆಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೇರೆವೆಲ್ಲ ನನಗೆ ಟೈಮ್ ಇಲ್ಲ, ಟ್ರೈ ಮಾಡಿ ನೋಡ್ಸೋಕ್ಕಂತೂ ಸೀರಿಯಸ್ಲಿ ಟೈಮ್ ಇಲ್ಲ, ಬಟ್ ಎಲ್ಲ ಪರ್ಫೆಕ್ಟಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಡೀಟೇಲಿಂಗ್ ವಾಸ್ ಟೂ ಗುಡ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಕೂದಲಂತೂ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿದೆ. ಆ್ಯಂಡ್ ನೋಡಿ ಎಷ್ಟು ತೋಕೆ ಆಗಿಬಿಟ್ಟಿದೆ ಆ್ಯಂಡ್ ಎಷ್ಟು ಸಣ್ಣ ಆಗಿಬಿಟ್ಟಿದೆ. ಆ್ಯಂಡ್ ಹೋಗಿ ಒಂದು ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡು ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಎಲ್ಲ ರಿಮೂವ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪ ನನ್ನ ಹೇರ್ನ ನಾನು ಕೇರ್ ಮಾಡ್ತಾಯಿಲ್ಲ, ನನ್ನನ್ನು ನಾನು ಕೇರ್ ಮಾಡ್ಕೊಳ್ತಾನೇ ಇಲ್ಲ. ಆ್ಯಂಡ್ ಕೇರ್ ಮಾಡಿದೆ ನಾನು. ನನ್ನ ಸ್ಕಿನ್ ಬ್ರೈಟ್ನಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಲೈಕ್ ಫಸ್ಟ್ ಅದೊಂದು ಸ್ವಲ್ಪ ಗ್ಲೋ ಇರ್ತಾಯಿತ್ತು ಫೇಸಲ್ಲಿ. ಸ್ಕಿನ್ ಕೇರ್ನ ಬಿಟ್ಬಿಟ್ಟಿದ್ದೀನಿ, ಹೇರ್ ಕೇರ್ನ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಒಳ್ಳೆ ಫುಡ್ ತೊಗೊಳೋದನ್ನು ಬಿಟ್ಬಿಟ್ಟಿದ್ದೀನಿ. ಏನು ಸಿಕ್ಕಿದ್ರೆ ತಿಂತೀನಿ, ಹೆಂಗಂದರೆ ಹಂಗಿರ್ತಾಯಿದ್ದೀನಿ. ಆ್ಯಂಡ್ ನನ್ನನ್ನು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಐ ವಿಲ್ ಬಿ ಬ್ಯಾಕ್ ಸೂನ್. ಆ್ಯಂಡ್ ಇವಾಗ ಸ್ವಲ್ಪ ಸಣ್ಣ ಕೂಡ ಆಗಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ 3 kg ಸಣ್ಣ ಆಗಿಬಿಟ್ಟಿದ್ದೀನಿ. ನಮ್ಮ ಪಪ್ಪ ಅಂತ ಇದ್ದರು, ಯಾಕೆ ಸಣ್ಣ ಆಗ್ತಾಯಿದ್ಯಾ ಅಂತ. ಕೆಲಸ ಅಂತ ಮಾಡ್ತಾ ಇರ್ತೀನಿ. ನನಗೆ ಬೇಜಾರಾಗುತ್ತೆ ಒಂದೊಂದ್ಸರಿ, ಯಾಕೆ ಹಿಂಗಾಡ್ತೀಯಾ, ಕೂಲ್ ಕಾಮ್, ಏನು
ನಿಧಾನಕ್ಕೆ ಮಾಡ್ಕೊ, ಯಾರು ಕೇಳೋರು ನಿನ್ನ ಅಂತ. ಬಟ್ ನನ್ನ ಮೈಂಡ್ ಕೇಳಲ್ಲ, ಮಾಡು 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 ಎಲ್ಲ ಮುಗಿಸು ಆ್ಯಂಡ್ ಎಲ್ಲ ಕ್ಲೀನಾಗಿ ಪರ್ಫೆಕ್ಟ್ ಆಗಿಬಿಡ್ಬೇಕು ಅನ್ನೋ ಥರ ನನ್ನ ಮೈಂಡ್ ರನ್ ಆಗ್ತಾ ಇರುತ್ತೆ. ಆ್ಯಂಡ್ ಇದಕ್ಕೆ ಅಂತೂ ಸಕ್ಕತ್ತಾಗಿದೆ. ಆ್ಯಂಡ್ ಬಟ್ಟೆಗಳು ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಅಂತ ನಾನು ಹೇಳಲ್ಲ. ಓಕೆ, ನಾವು ಮಿಡಲ್ ಕ್ಲಾಸ್ ಪೀಪಲ್ ಯೂಸ್ ಮಾಡೋವಂಥ ಚೆನ್ನಾಗಿರುವಂಥ ಕ್ವಾಲಿಟಿನೇ. ಆ್ಯಂಡ್ ಕಾಟನ್ ಅಂತೂ ಪ್ಯೂರ್ ಕಾಟನ್ ಅಂತ ಅನ್ನಿಸ್ತಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಪರ್ಫೆಕ್ಟ್. ಆ್ಯಂಡ್ ಇದೊಂದು ಬ್ಲ್ಯಾಕ್ ಒಂದು ಸ್ವಲ್ಪ ಎತ್ನಿಕ್ ವೇರ್ ಥರ ಇದೆ, ಟ್ರೆಡಿಷ್ನಲ್ ಎತ್ನಿಕ್ ವೇರ್ ಥರ. ಆ್ಯಂಡ್ ಇದು ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಬ್ರೌನ್, ಇದೆಷ್ಟು ಸಕ್ಕತ್ತಾಗಿದೆ ಗೊತ್ತಾ, ಸಕ್ಕತ್ತಾಗಿದೆ. ಇದು ಸೈಜ್ ಸ್ವಲ್ಪ ದೊಡ್ಡದು, ನನ್ನ ಟ್ರೈ ಮಾಡಿಲ್ಲ. ಬಟ್ ಮೆಟೀರಿಯಲ್ ಆ್ಯಂಡ್ ಏನಾದರೂ ಹಬ್ಬಗಳಿಗೆಲ್ಲ ಯೂಸ್ ಮಾಡಿದ್ರೆ ಬೊಂಬಟ್ಟಾಗಿರುತ್ತೆ. ಆ್ಯಂಡ್ ರೀಲ್ಸ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಆದರೆ ಲಿಂಕ್ಸ್ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಖಂಡಿತ ಲಿಂಕ್ಸ್ ಕೇಳಿ ಶೇರ್ ಮಾಡ್ತೀನಿ. ಮ್ಯಾಕ್ಸಲ್ಲಿ ಹೋದ್ರು ಫೋಟೋ ನೋಡಿಸಿದ್ರು ಕೊಡ್ತಾರೆ. ಆ್ಯಂಡ್ ತೀರಾ ಹೈ ಪ್ರೈಸ್ ಅಲ್ಲ, ತೀರಾ ಕಮ್ಮಿ ಪ್ರೈಸ್ ಅಲ್ಲ, ದಟ್ಸ್ ಇಟ್. ಆ್ಯಂಡ್ ಇನ್ನೂ ಜಾಸ್ತಿ ಡ್ರೆಸ್ಸಸ್ನೆಲ್ಲ ಟ್ರೈ ಮಾಡಿದೆ, ಬಟ್ ನಾನೆಲ್ಲ ನೋಡ್ಸ್ಕೊಳ್ಳೋ ಟೈಮ್ ಇಲ್ಲ. ಮಕ್ಕಳಿದ್ದೋಳಲ್ಲಿ ಮತ್ತೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡು ಬರಬೇಕು. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಏನು ಗೊತ್ತಾ, ನನಗೆಷ್ಟು ಏರ್ ಫಾಲ್ ಆಗ್ತಿದೆ ಅಂತ. ಹೇರ್ ಗೈಸ್, ಎಷ್ಟೊಂದು ಕೂದಲು ದಿನಾಗಲೂ ಹಿಂಗೆ ಹೋಗ್ತಾ ಇದೆ. ನನಗಂತ ಅಳು ಬರ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಇನ್ನು ಮೇಲಿಂದ ದಯವಿಟ್ಟು ಮನೆ ಎಲ್ಲ ಕೂದಲೇ ಇರುತ್ತೆ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಬೇಜಾರು ಆಗ್ತಾ ಇದೆ. ಕೇರ್ ಮಾಡ್ದಿರ ಯಾವ ಗತಿಗೆ ತಂದ್ಕೊಂಡೆ ಅಂತ ಇವಾಗ ಬೇಜಾರಾಗ್ತಾಯಿದೆ ನೋಡಿ. ನಡಿಯಲ್ಲೇ ಗಬ್ಬಿ ಮಾತ್ರ ಅದು. ಆ್ಯಂಡ್ ಇದು ಒಂದು ಮಗುಗೊಂದು ಫ್ರಾಕ್ ತರಿಸಿದ್ದೆ, ವೈಟ್, ಚೆನ್ನಾಗಿತ್ತು. ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಮುದ್ದು ಇದು ನಿನಗೆ ಮುದ್ದು. ಇವಾಗ ಬೇಡ ಚಾಮಿಗೆ ಹೋಗುವಾಗ ಆಯಿತಾ. ಆ್ಯಂಡ್ ಇದು ನಾನು ತರಿಸಿರೋ ಅಂಥದ್ದು. ಆ್ಯಂಡ್ ಎಲ್ಲ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ರೆಡಿಯಾಗಿ ಹೋಗಿ ಕ್ವಿಕ್ಕಾಗೆ ಇದು ಒಂದು ಟಾಪ್ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ, ನೋಡಿಸ್ತೀನಿ. ಇದು ಒಂದು ಟಾಪ್ ಕೂಡ ಮ್ಯಾಕ್ಸ್ದೇ, ಬಿಲ್ ಕೂಡ ಇನ್ನೂ ಕಿತ್ತಿಲ್ಲ ಅನಿಸುತ್ತೆ. ಮ್ಯಾಕ್ಸ್ ಚೆನ್ನಾಗಿದೆ. ಆ್ಯಂಡ್ ಎಲ್ಲನೂ ಚೆನ್ನಾಗಿದೆ. ಈಗ ಎತ್ತಿಟ್ಟು ಲಮ್ಮಾಗಿಟ್ಟಿದ್ದೀನಿ. ಆ್ಯಂಡ್ ಕಬೋರ್ಡ್ ಕೂಡ ಆ್ಯಂಡ್ ನನ್ನ ವಾರ್ಡ್ರೋಬ್ಸ್ ಕೂಡ ಹೆಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಏನು ಅಂತ ನೋಡಿಸ್ತೀನಿ ಗೈಸ್ ನೋಡಿಸ್ತೀನಿ ಗೈಸ್. ಜಾಸ್ತಿ ನೋಡ್ಸೋಕ್ಕಾಗಲ್ಲ. ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ನನ್ನ ವಾರ್ಡ್ರೋಬ್ನ ಹೆಂಗೆ ಆರ್ಗನೈಸ್ ಮಾಡಿಸಿದ್ದೀನಿ ಏನು ಅಂತ ನೋಡಿಸ್ತೀನಿ. ಆ್ಯಂಡ್ ಕೆಳಗಡೆ ಏನು ಎಲ್ಲ ನೋಡಿಸ್ತೀನಿ. ಇದೆಲ್ಲ ಆರ್ಗನೈಸ್ ಮಾಡ್ಕೊಬೇಕು ಗೈಸ್ ಬೇಗ. ಪಾಪುದು ಚೆನ್ನಾಗಿದೆ ಬಟ್ಟೆ, ಮುದ್ದು ಅದೆಲ್ಲ. ಸ್ವಲ್ಪ ನಾನು ಐಬ್ರೋಗೆ ಫಿಲ್ ಮಾಡ್ಕೊಂಡ್ಬಿಡ್ತೇನೆ. ಐಬ್ರೋನೇ ಮಾಡಿಸಲ್ಲ ಗೊತ್ತಾ, ನಾನೇ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಐಬ್ರೋ ವ್ಯಾಕ್ಸಿಂಗ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಗೈಸ್. ನಾನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂಚೂರು ಲಿಪ್ಸ್ಟಿಕ್ ಹಾಕ್ಕೊಂಬಿಡ್ತೀನಿ. ಹಂಗಿರಬಾರ್ದು, ಹಂಗೆ ಹಾಕ್ಕೊಂಬಿಡ್ತಾನೆ. ಇದು ಅಷ್ಟೇ ಇದೆ. ಅದು ಅವಿನೋ ಸಮಥಿಂಗ್ ಏನೋ ಇದೆ. ಸ್ವಲ್ಪ ಎಸ್ ಸಾಕು. ಪೂಜೆ ಮಾಡ್ಬೇಕು ವಿಡಿಯೋ. ನಾನು ನ್ಯೂ ಹೇರ್ ನಡೆಸ್ತೀನಿ ನೋಡಿ. ದಿಸ್ ಈಸ್ ಆಲ್ ಮೈ ನ್ಯೂ ಹೇರ್. ಇದೆಲ್ಲ ನನ್ನ ಹೊಸ ಹೇರ್. ಲುಕ್ ಅಟ್ ಮೈ ನ್ಯೂ ಹೇರ್ ಗೈಸ್. ಟ್ರಾನ್ಸ್ಪರೆಂಟ್ ಇದೆ ಇದು ಡ್ರೆಸ್ ಒಂಚೂರು. ಇಟ್ಸ್ ಓಕೆ. ಇಯರಿಂಗ್ಸ್ ಚೇಂಜ್ ಮಾಡ್ಕೊಂಡು ಬಿದ್ದೋಗ್ಬಿಡುತ್ತೆ ಅದು. ಇನ್ನೊಂದು ಗೋಲ್ಡ್ ಇಟ್ಕೊಬೇಕು ಅಂತ ಇನ್ನೂ ಒಂದಿದೆ.
ಸ್ಟ್ರೆಚ್ದು ಅದೊಂಚೂರು ಲೂಸ್ ಇದೆ, ಟೈಟ್ ಮಾಡಿಸ್ಕೊಂಬರ್ಬೇಕು. ಒಂಥರ ಅದು ಹಿಂಗೆ ಆಗುತ್ತೆ. ಅದು ಚೆನ್ನಾಗಿದೆ, ನೋಡಿಸ್ತೀನಿ. ಇದು ಸೊ ವೆರಿ ಕ್ಯೂಟ್ ಹೇರಿಂಗ್ಸ್, ಓಕೆನಾ. ಬಟ್ ಇದು ಲೂಸ್ ಇದೆ. ಅದು ಯಾಕೆ ಲೂಸ್ ಆಯಿತು ಅಂತಲೇ ನಂಗೆ ಇವಾಗೂ ಗೊತ್ತಾಗ್ತಾ ಇಲ್ಲ. ಇದನ್ನೇನು ಮಾಡೋಕ್ಕೆ ಸಾಧ್ಯ ಮತ್ತು ಹೇಳಿದ್ರು ಅವರು, ಇದು ಜಾಸ್ತಿ ದಿನ ಲೈಫ್ ಇರಲ್ಲ ಇದು ಅಂತ. ನಾನೇ ಬೇಕೇ ಬೇಕು ಅಂತ ಹೇಳಿ ಮಾಡಿಕೊಂಡೆ. ಕ್ಯೂಟ್ ಹೇರಿಂಗ್ಸ್ ಚೆನ್ನಾಗಿರುತ್ತೆ. ಅದಿರಲ್ಲ ಅಂತ ನನಗೆ ಇಟ್ಕೊಳ್ಳೋಕ್ಕೆ ಭಯ ಹೋಗ್ತಾ ಇದೆ. ಎಷ್ಟು ಕ್ಯೂಟ್ ಆಗಿದೆಲ್ಲ, ನನಗೆ ಈ ಥರ ಇಷ್ಟ. ಬಿದ್ದೋಗ್ಬಿಡುತ್ತೆ. ಕ್ಯೂಟ್ ಅಲ್ವಾ? ಚೆಕ್ ಮಾಡ್ಕೊತಾ ಇರೋಣ, ಇಟ್ಕೊಂಡು ಹೋಗಿ ಬರೋಣ. ಇವತ್ತಿಕ್ಕು ನಾಳೆಯಿಂದ ಅದು ಡೈಲಿ ಯೂಸ್ಗೆ. ರಿಂಗ್ಸ್ ಆರ್ ದ ಬೆಸ್ಟ್. ಹೋಗಿ ಒಂದು ಸಣ್ಣದೊಂದು ಬ್ರಾಸ್ಲೆಟ್ ಹಾಕೊಂಡು ವಾಚ್ ಹಾಕೊಳ್ಳಲ್ಲ ಇವತ್ತು. ಐ ಡಿಡ್ ನಾಟ್ ವೇರ್ ವಾಚ್ ಟುಡೇ ಡಿಡ್ ನಾಟ್. ಹೋಗಿ ಬರ್ತೇನೆ, ಹೇರ್ ಕಟ್ ಮಾಡಿಸ್ಕೊಂಡು ಬನ್ನಿ, ಹೋಗೋಣ. ಲೆಟ್ಸ್ ಗೋ. ಬಂದು ಆರ್ಗನೈಸ್ ಖಂಡಿತ ಮಾಡ್ತೀನಿ ಗೈಸ್, ಶೋರ್ ಐ ವಿಲ್ ಡೂ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾನು ಈಗ ಪಾರ್ಲರ್ಗೆ ಹೋಗೋದನ್ನು ತಪ್ಪಿಸಿಲ್ಲ. ಅನ್ಫಾರ್ಚುನೇಟ್ಲಿ ನಾನೀಗ ಪಾರ್ಲರ್ಗೆ ಹೋಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ನನಗೆ ಗೊತ್ತಿರೋ ಅಂಥ ಪಾರ್ಲರ್ಗೆ ಹೋಗೋದು ನಾನು. ಅಲ್ಲ ಅಕ್ಕ ಇಲ್ಲ ಒಬ್ಬ, ಆ್ಯಂಡ್ ಅವರಿಲ್ಲ. ಸೊ ಹಂಗಾಗಿ ಹೋಗ್ತಾ ಇಲ್ಲ. ಈಗ ಸದ್ಯಕ್ಕೆ ಹೋಗಿ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡೋಣ. ಅವಳು ಮರ ಇದೆ, ಎಷ್ಟು ಚೆನ್ನಾಗೆ ಮರದ ಮೇಲೆ ಬಂದು ಬಿಸಿಲು ಬೀಳ್ತಾಯಿದೆ. ಸೂರ್ಯನ ಕಿರಣಗಳೇ. ನಾನು ಅಲ್ಲಿ ಬರ್ತೀನಿ. ಮೊಬೈಲ್ನ ನೋಡಿ ಎಷ್ಟು ಚೆನ್ನಾಗಿದೆ. ಹಾಂ ಬಿದ್ದೋಗುತ್ತೆ. ಆ್ಯಂಡ್ ಹೇರ್ ಕಟ್ಗಂತೂ ಹೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಡ್ರೆಸ್ಸಿಂಗ್ ಟೇಬಲ್ ಆದರೂ ಆರ್ಗನೈಸೇಷನ್ ಮುಗಿಸ್ಕೊಂಡು ಬಿಡೋಣ. ಹಿಂಗೆ ಅಂಗಡಿ ಇಟ್ಕೊಂಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಥರ ಕೆಲವೊಂದು ಆರ್ಗನೈಸರ್ಸ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು 4-5 ಇತ್ತು, ಇನ್ನೊಂದು 2 ಎಕ್ಸ್ಟ್ರಾ ತರಿಸ್ಕೊಂಡಿದ್ದೀನಿ ಕ್ಲೀನಾಗೆ ಪ್ರಾಪರಾಗಿ ಸೆಟ್ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ಇದು ಅಡ್ಜಸ್ಟೇಬಲ್ದು ಹತ್ರ ಬಂದು ನೋಡ್ಸು, ಲುಕ್ ಅಟ್ ದಿಸ್. ಈ ಥರ ಅಡ್ಜಸ್ಟೇಬಲ್ದು. ಆ್ಯಂಡ್ ಇದ್ರ ಒಳಗಡೆ ಈ ಥರ ಇರುತ್ತೆ. ಲೈಕ್ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನಿಮ್ಗೆ ಏನು ಪ್ರಾಡಕ್ಟ್ಸ್ ಇಟ್ಕೊಳ್ತೀರಾ ಆ ಥರ ಪ್ರಾಪರಾಗೆ ನಿಮಗೆ ಎಷ್ಟು ಕನ್ವಿನಿಯೆಂಟ್ ಇರುತ್ತೆ ಅದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಚಿಕ್ಕದು ಬೇಕಂದ್ರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು. ಆ್ಯಂಡ್ ಒಂದಷ್ಟು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಈಗ ಕ್ಲೀನಾಗೆ ಆರ್ಗನೈಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಮೊದಲಿಗೆ ಇಲ್ಲಿ ಆ್ಯಂಡ್ ಅಲ್ಲಿರೋವಂಥ ಡಂಪ್ ಎಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಆರ್ಗನೈಸ್ ಮಾಡ್ಕೊಳ್ಳೋಣ. ಆ್ಯಂಡ್ ನೋಡ್ತಾ ಇರಿ. ಆ್ಯಂಡ್ ಇದನ್ನೆಲ್ಲ ತೆಗೆದು ಬೆಡ್ ಮೇಲೆ ಹಾಕ್ಕೊತೀನಿ. ಬೆಡ್ ಗಲೀಜಾಗಬಾರ್ದು ಅಂದ್ಬಿಟ್ಟು ಒಂದು ಬೆಡ್ಶೀಟ್ ಹಾಕ್ಕೊತಾ ಇದ್ದೀನಿ. ಈ ಬೆಡ್ಶೀಟ್ ಹಾಕ್ಕೊಂಡು ಇದ್ರ ಮೇಲೆಗೆ ಎಲ್ಲ ಅದನ್ನು ಕ್ಲೀನಾಗೆ ಡಂಪ್ ಮಾಡ್ತೀನಿ. ಅದು ಎಲ್ಲ ಕಾಣಿಸೋ ಥರ ಇಕ್ಕು. ಆ್ಯಂಡ್ ಕೆಲವೊಂದು ಹೊಸ ಪ್ರಾಡಕ್ಟ್ಸು ತರಿಸ್ಕೊಂಡಿದ್ದೀನಿ. ಆಯಿಲು ಎಲ್ಲ ಇದೆ, ಎಲ್ಲ ಸಪ್ರೇಟ್ ಮಾಡಬೇಕು. ಆ್ಯಂಡ್ ಇದು ಶಾಂಪು ಲಾರಿಯಲ್ ನಾನು ಯೂಸ್ ಮಾಡೋದು. ಕಂಡೀಷ್ನರ್ ಕೂಡ ಇದೆ, ಹಂಗಾಗಿ ಇದನ್ನು ವಾಶ್ರೂಮ್ಗೆ ಇಟ್ಬಿಡೋಣ. ಆ್ಯಂಡ್ ಒಂದು ಕಂಡೀಷ್ನರ್ ಇಲ್ಲಿ ಇಟ್ಟಿದ್ದೀನಿ, ಇನ್ನೊಂದು ಕಂಡೀಷ್ನರ್ ಬೇಕು. ಆ ವಾಶ್ರೂಮಲ್ಲಿ ಇನ್ನು ಒಂದು ಇಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಆ್ಯಂಡ್ ಬಾಡಿ ವಾಶು, ನನಗೆ ಬಾಡಿ ವಾಶ್ ತುಂಬ ಇಷ್ಟ ಆಯಿತು. ಹಂಗಾಗಿ ಇದನ್ನು 2 ತರಿಸ್ಕೊಂಡಿದ್ದೀನಿ. ಆ ಕಡೆ ಒಂದು ವಾಶ್ರೂಮಲ್ಲಿ ಇಡ್ತೀನಿ, ಈ ಕಡೆ ಒಂದು ವಾಶ್ರೂಮಲ್ಲಿ ಇಡ್ತೀನಿ.
ಈ ಡ್ರೆಸ್ಸಿಂಗ್ ಟೇಬಲ್ ಅಂತ ಬಂದರೆ ನನಗೆ ಖುಷಿ ಇದೆ. ಆ್ಯಂಡ್ ಇದು ನಾನು ಮಂತ್ರಿ ಮಾಲಲ್ಲಿ ತೊಗೊಂಡಿದ್ದು. ಆ್ಯಂಡ್ ನಾನು ಡ್ರೆಸ್ಸಿಂಗ್ ಟೇಬಲ್ ಹೆಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಟು ಬಿ ಕಂಟಿನ್ಯೂಡ್ ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಡೋಂಟ್ ಫರ್ಗೆಟ್ ಟು ವಾಚ್ ದಿ ನೆಕ್ಸ್ಟ್ ವ್ಲಾಗ್.